ಓಕೆ, ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಕರಾವಳಿಯ ಚಿತ್ರೀಕರಣ ಸ್ಥಳಕ್ಕೆ ಆತ್ಮೀಯ ಸ್ವಾಗತ. ಇದೊಂದು ಪ್ರಯತ್ನ ಯಾವ ತರದ್ದು ಅಂತಂದ್ರೆ, ಶೂಟಿಂಗ್ ಸೆಟ್ ಬರಬೇಕು, ನಾವೇನೇ ಸುದ್ದಿ ಬರೆದು ಕೊಟ್ಟು ಅಥವಾ ಫೋಟೋ ಜೊತೆಗೆ ವಿಡಿಯೋ ಜೊತೆ ಕೊಟ್ಟು ನೀವು ಅದನ್ನ ಕಂಟೆಂಟ್ ಮಾಡಿ ಅಥವಾ ಅದಕ್ಕೇನೋ ಒಂದು ಕ್ಯಾಪ್ಷನ್ ಹಾಕೋದೆಲ್ಲ ನಾರ್ಮಲ್ ಅಂತ ಅನಿಸ್ತಾ ಇತ್ತು. ಯಾವಾಗ್ಲೂ ಒಂದು ಒಳಗಡೆ ಮನಸ್ಸೊಳಗಡೆ ಇತ್ತು, ನಿಮ್ಮನ್ನೆಲ್ಲ ಕರಿಬೇಕು, ಶೂಟಿಂಗ್ ಸೆಟ್ ಕರಿಬೇಕು, ಚಿತ್ರೀಕರಣ ಅನ್ನೋದು, ಈ ಕರಾವಳಿಯ ಚಿತ್ರೀಕರಣ ಅನ್ನೋದು ಹೇಗೆ ನಡೀತಾ ಇದೆ, ಅದ್ರ ಹಿಂದೆ ಇರುವ ಎಫರ್ಟ್ ಏನು, ಅದ್ರ ಹಿಂದೆ ಇರುವ ಶ್ರಮ ಏನು ಅಂತ. ಯಾಕಂದ್ರೆ ಮೀಡಿಯಾ ಮಿತ್ರ, ಐ ಮೀನ್ ಫಿಲ್ಮ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸಿನ್ಸ್ ಪಾಸ್ಟ್ 12-13 ಇಯರ್ಸ್. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ, ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸಿಕ್ತಾಗ ಎಲ್ಲರೂ ಮಾತಾಡೋರು. ಇವಾಗ ಆ ಕಲ್ಚರೇ ಇಲ್ಲ ಮೊದ್ಲಿಂದು. ಯಾರು ಶೂಟಿಂಗ್ ಸೆಟ್ ಕರೆಯಲ್ಲ, ಯಾರು ಇಂಟ್ರಾಕ್ಟ್ ಮಾಡಲ್ಲ, ಯಾರು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಚಿತ್ರೀಕರಣದ ಒಳಗಡೆ. ಮೀಡಿಯಾನ ಒಂದ್ ಸಣ್ಣ ಡಿಸ್ಟೆನ್ಸ್ ಎಲ್ಲ ಇಡ್ತಾರೆ ಅಂತ ಅನ್ನೋದು ಒಂದು ಡಿಸ್ಕಷನ್ ಇತ್ತು. ಅದನ್ನ ಸ್ವಲ್ಪ ಅದ್ರಲ್ಲಿ ಏನಾದ್ರು ಒಂದ್ ಸಣ್ಣ ಎಫರ್ಟ್ ಹಾಕ್ಬೇಕು, ಅದು ಚೇಂಜ್ ಆಗೋದಕ್ಕೆ ಅಂತ ಯಾವಾಗ್ಲೂ ಮನ್ಸಲ್ಲಿ ಕೊರಿತಾ ಇತ್ತು. ಸೊ ಇದೊಂದು ಅಪರೂಪದ ಅವಕಾಶ ನಮಗೆ, ಕರಾವಳಿಯ ಚಿತ್ರತಂಡವಾಗಿ ನಮ್ಗೊಂದು ಅಪರೂಪದ ಅವಕಾಶ. ನಿಮಗೆ ಚಿತ್ರೀಕರಣವನ್ನ ಈ ತರದ್ದು ಒಂದು ರೂಟೆಡ್ ಫಿಲ್ಮ್ ನಡೆಯುವ ಚಿತ್ರೀಕರಣ ಸ್ಥಳಕ್ಕೆ ಮಂಗಳೂರಿಗೆ ಆಕ್ಚುಲಿ ಕರೆಸಬೇಕು ಅಂತ ಪ್ಲಾನ್ ಇತ್ತು. ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ, ವೆದರ್ ಸಪೋರ್ಟ್ ಮಾಡ್ಲಿಲ್ಲ, ಮಳೆ ಗಿಳೆ ಆ ತರದೆಲ್ಲ ನಡೀತಾ ಇತ್ತು. ಸೊ ಕೊನೆಯ ಹಂತದ ಚಿತ್ರೀಕರಣಕ್ಕೆ ರೀಚ್ ಆಗಿದ್ದೀವಿ. ಕೊನೆಯ ದಿನದ ಚಿತ್ರೀಕರಣ, ಕೊನೆಯ ಹಂತದ ಚಿತ್ರೀಕರಣ. ಕರಾವಳಿ ಅಂತಂದು ವೆರಿ ವೆರಿ ಸ್ಪೆಷಲ್ ಜರ್ನಿ ಫಾರ್ ಮೀ. ನಾನೊಂದು 10 ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸುದೀಪ್ ಸರ್ ಜೊತೆಗಿದ್ದೆ, ಎಸ್ ನಾರಾಯಣ್ ಸರ್ ಜೊತೆಗಿದ್ದೆ. ಅದಾದ್ಮೇಲೆ ಅಂಬಿನಿಂಗ್ ವಯಸ್ಸಾಯ್ತು, ಫಿಲ್ಮ್ ಇಂದ ಜರ್ನಿ ಶುರುವಾಯ್ತು. ಅಲ್ಲಿಂದ ಬೇರೆ ಬೇರೆ ಸಿನಿಮಾಗಳಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅಥವಾ ರೈಟರ್ ಆಗಿ ಬೇರೆ ಬೇರೆ ವಿಭಾಗಗಳನ್ನ ನೋಡಿರ್ಬೋದು. ಎಡಗೈ ಅಪಘಾತಕ್ಕೆ ಕಾರಣ ಪ್ರೊಡಕ್ಷನ್, ನಿರ್ಮಾಣ ಸಂಸ್ಥೆನೂ ಆಯ್ತು. ಆದ್ರೆ ಕರಾವಳಿ ಅಂತ ಅನ್ನೋದು ವೆರಿ ಸ್ಪೆಷಲ್ ಜರ್ನಿ ಫಾರ್ ಮೀ. ನಾನು ಕುಂದಾಪುರದವನು, ಅಲ್ಲಿ ಹುಟ್ಟು ಬೆಳೆದವನು. ಅಲ್ಲಿಯ ಕತೆ, ಒಂದು ರೂಟೆಡ್ ಫಿಲ್ಮ್ ನ, ಒಂದು ಕಲ್ಚರ್ಡ್ ಬೇಸ್ಡ್ ರೂಟೆಡ್ ಫಿಲ್ಮ್ ನ, ಒಂದು ಕಂಬಳ, ಒಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ನಡೆಯುವ ಕಥೆಯನ್ನ, ಆ ಪ್ರಾಣಿಗಳ ಪ್ರಪಂಚದ ಹಿಂದಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ತಲುಪಬೇಕು, ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ ಅನ್ನೋದು ಒಂದು ಆಸೆ ಆಗಿತ್ತು. ಅದಿವತ್ತು ಚಿತ್ರೀಕರಣದ ಭಾಗ ಮುಕ್ತಾಯಗೊಂಡಿದೆ. ಈ ಜರ್ನಿ ಶುರುವಾದಾಗ ಇಟ್ ಇಸ್ ವೆರಿ ಲಿಮಿಟೆಡ್ ಫಿಲ್ಮ್. ಅಲ್ಲಿಂದ ಪ್ರಜ್ವಲ್ ಅವ್ರಿಗೆ ಹೋಗಿ ಮಾತಾಡ್ತೀವಿ. ಅವ್ರು ಬಹಳ ಪ್ರೀತಿಯಿಂದ, ಇಲ್ಲ ಇದೊಂದು ಬೇರೆ ತರದ ಸಿನಿಮಾ ಮಾಡೋಣ ಗುರು ಅಂತ ಅಲ್ಲಿಂದ ಶುರುವಾಗುತ್ತೆ ಜರ್ನಿ. ದಟ್ ಇಸ್ ಹೌ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಹಿ ಇಸ್ ದ ಒನ್ ಹೂ ಜಾಯಿಂಡ್ ಹ್ಯಾಂಡ್ಸ್ ಫ್ರಮ್ ದ ಬಿಗಿನಿಂಗ್. ಅಲ್ಲಿಂದ ನಮ್ ಜರ್ನಿ ಶುರುವಾಗುತ್ತೆ. VK ಫಿಲ್ಮ್ ಇಸ್ ದ ಒನ್ ಹೂ ಜಾಯಿಂಡ್ ಹ್ಯಾಂಡ್ಸ್ ಫಾರ್ ಅಸ್. ಅಲ್ಲಿಂದ ನಮ್ ಜರ್ನಿ ಶುರುವಾಗುತ್ತೆ. ಅದಾದ್ಮೇಲೆ ಕಾಸ್ತನ್ ಕ್ರೂ ಒಬ್ಬೊಬ್ಬರಾಗಿ ಜೊತೆ ಆಗ್ತಾರೆ. ಮಿತ್ರ ಸರ್ ಬರ್ತಾರೆ, ಸಂಪದ ಅವ್ರು ಬರ್ತಾರೆ, ಶ್ರೀಧರ್ ಸರ್ ಬರ್ತಾರೆ, ಅಭಿಮನ್ಯು ಸದಾನಂದನ್ DOP, ಹಿ ಜಾಯಿಂಡ್ ಅಸ್. ಸೊ ಹಾಗೆ ನಮ್ ಜರ್ನಿ ಶುರುವಾಗುತ್ತೆ. ಅದಾದ್ಮೇಲೆ ಸಚಿನ್ ಬಸ್ರು ಜಾಯ್ನ್ ಆಗ್ತಾರೆ. ಅದಾದ್ಮೇಲೆ ಒಂದು ಫಸ್ಟ್ ಟೀಸರ್ ಆಚೆ ಬರುತ್ತೆ. ಐ ಥಿಂಕ್, ಐ ಆಮ್ ಶೋರ್ ನೀವು ಇಲ್ಲಿರುವ 90% ಜನ ಎಲ್ಲರೂ ಆ ಫಸ್ಟ್ ಟೀಸರ್ ನ ನೋಡಿದೀರಾ ಅಂತ. ಫಸ್ಟ್ ಟೀಸರ್ ಬಂದಾಗ ಒಂದು ಬಜ್ ಆಗುತ್ತೆ, ಇದೊಂದು ಇಂಟ್ರೆಸ್ಟಿಂಗ್ ಫಿಲ್ಮ್ ಆಗುತ್ತೆ, ಇದೊಂದು ಒಂದು ವಾಚಬಲ್ ಫಿಲ್ಮ್ ಆಗುತ್ತೆ, ಇದನ್ನ ನೋಡ್ಬೇಕು, ಯಾವಾಗ ರಿಲೀಸ್, ಹೇಗಿದೆ, ಏನು ಎತ್ತ ಅಂತರೋದೊಂದು ಬಸ್ ಶುರು ಆಗುತ್ತೆ. ಐ ಥಿಂಕ್ ಆ ಫಸ್ಟ್ ಟೀಸರ್ ಶುರು ಮಾಡಿದಾಗ, ರಿಲೀಸ್ ಆದಾಗ ಯಾವ ತರದ ಒಂದು ಅಟೆನ್ಷನ್ ಇತ್ತೋ, ಇಂಟ್ರೆಸ್ಟ್ ಕ್ರಿಯೇಟ್ ಆಗಿತ್ತೋ, ಅದು ಹೋಗ್ತಾ ಹೋಗ್ತಾ ದಿನ ದಿನಕ್ಕೂ ಜಾಸ್ತಿ ಆಗ್ತಾನೆ ಇದೆ. ಅದು ಬಹಳ ಖುಷಿಯ ವಿಚಾರ. ಬಹಳ ಎಲ್ಲ ಫಿಲ್ಮ್ ಮೇಕರ್ಗೂ ಅದೊಂದು ಬಹಳ ಏನಂತಾರೆ, ಗ್ರಾಟಿಟ್ಯೂಡ್ ಒಂದು ನಿಮ್ಮೆಲ್ಲರ ಮೇಲೆ. ಯಾಕೆಂತಂದ್ರೆ ಮೀಡಿಯಾ ಮತ್ತು ಜನ ಕರಾವಳಿ ಮೇಲೆ ತೋರಿಸಿರೋ ಪ್ರೀತಿ ಇದೆಯಲ್ಲ, ಅದನ್ನ ಮರೆಯೋದಕ್ಕೆ ಆಗಲ್ಲ. ಸೊ ಕೊನೆಯ ಅಂತ ಚಿತ್ರೀಕರಣಕ್ಕೆ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಮೀಟ್ ಮಾಡ್ಬೇಕು, ಇನ್ ಪರ್ಸನ್ ಮಾತಾಡ್ಬೇಕು ಅಂತ ಆಸೆ ಇತ್ತು. ಸೊ ಒಂದು ಕ್ವಿಕ್ ಆಗಿ ಮೀಟ್ ಮಾಡೋಣ, ನಿಮ್ಮೆಲ್ರಿಗೂ ನಿಮ್ಮನ್ನ ಮುಖತಃ ಭೇಟಿ ಆದಾಗೂ ಆಗುತ್ತೆ, ನಿಮ್ಗೆ ಥ್ಯಾಂಕ್ಸ್ ಹೇಳಿದಾಗೂ ಆಗುತ್ತೆ ಅಂತ ಅನ್ನೋದು ಒಂದು ಇಂಟೆನ್ಷನ್. ಪ್ರಜ್ವಲ್ ಅವ್ರು ಮಾತಾಡ್ತಾರೆ, ಅಲ್ಲಿಂದ ಒಬ್ಬೊಬ್ಬರೇ ಮಾತಾಡ್ತಾ ಹೋಗ್ತಾರೆ, ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾರೆ. ನಮಸ್ಕಾರ. ಅವನಿಗೆ ಸಾರಿ, ನನ್ನಿಂದಾಗಿ ಸ್ವಲ್ಪ ತಡವಾಯಿತು. ಎನಿವೆ, ವೆಲ್ಕಮ್ ಟು ಯು ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ ಫ್ರೆಂಡ್ಸ್. ಕರಾವಳಿ ಅಂದರೆ ಅದೇ ಒಂದು ಪ್ರಪಂಚನೇ ಬೇರೆ, ಬೇರೆ ಪ್ರಪಂಚ. ನಮ್ಮ ಸಿಟಿಗೂ ಅಲ್ಲಿಗೂ ಅರ್ಥ ಬೇರೆ ಪ್ರಪಂಚನೇ ಬೇರೆ ಕರಾವಳಿ.
ಈ ನಮ್ಮ ಕರಾವಳಿಯ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಕಂಬಳದ ನಮ್ಮ ಕೋಣಗಳಿದೆ. ಸೊ ಕಂಬಳದ ಸುತ್ತ ನಡೆಯುವ ಕಥೆ ಕರಾವಳಿ. ಕಥೆಯ ಜೊತೆಗೆ ಕರಾವಳಿಯಲ್ಲಿ ಇರುವ ನೆಲ, ನದಿಗಳು, ನೀರು, ತೋಟಗಳು, ಗದ್ದೆ, ಅಲ್ಲಿಯ ಬಿಸಿಲು, ಅಲ್ಲಿಯ ಮಳೆ ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಈ ಕಥೆಯಲ್ಲಿದೆ. ಇಷ್ಟು ಮಾತ್ರ ಹೇಳಬಲ್ಲೆ. ಅಫ್ಕೋರ್ಸ್ ಕಥೆಯ ಬಗ್ಗೆ ದೀರ್ಘವಾಗಿ ನಿರ್ದೇಶಕರು ಹೇಳ್ತಾರೆ. ಆ ಕಂಬಳದ ಕರಾವಳಿಯ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಅದರ ಆ ಮನೆತನದ ಅಂದರೆ ಆ ಕಂಬಳದ ಸ್ಪರ್ಧೆಗೆ ಕಂಬಳಗಳನ್ನು ಬೆಳೆಸೋ ಒಂದು ಮನೆತನದ ಕಥೆ. ಅಲ್ಲಿರೋ ಅದಕ್ಕೆ ಬೇಕಾಗಿರೋ ಆ ಸ್ಪರ್ಧೆಗೆ ಬೇಕಾಗಿರೋ ತಯಾರಿ, ಆ ಕೋಣಗಳನ್ನು ಹೇಗೆ ಮನೆಯ ಮಕ್ಕಳಂತೆ ನೋಡ್ಕೋತಾರೆ ಅನ್ನೋ ಕಥೆ ಅಲ್ಲಿಂದ ಶುರು ಆಗುತ್ತೆ. ಸ್ಪರ್ಧೆ, ಆಮೇಲೆ ಒಂದು ಕಿಚ್ಚಿದೆ, ದುಃಖ, ನ್ಯಾಯ, ಅನ್ಯಾಯ, ಅವಮಾನ ಎಲ್ಲ ಅದರ ಸಂಬಂಧಗಳ ಸುತ್ತ ನಡೆಯೋ ಒಂದು ಕಥೆ ಕಂಬಳಕ್ಕೆ ಕರಾವಳಿಗಿದೆ. ಸೊ ನಾವು ಇದನ್ನು ಈ ಜರ್ನಿನ ಬಹುಪಾಲು ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಅದನ್ನು ಮುಖತಃ ನೋಡಿದ್ದೀನಿ, ಅನುಭವಿಸಿದ್ದೀವಿ. ಅಫ್ಕೋರ್ಸ್ ಇದರ ತುಂಬ ಪಾತ್ರಗಳು ತುಂಬ ಇದ್ದಾರೆ. ಬಟ್ ಮೇಲಾಗಿ ನಾನು ಹೇಳೋದು ಒಂದು ಅಲ್ಲಿಯ ನೈಸರ್ಗಿಕ ವಾತಾವರಣನೇ ಒಂದು ಕ್ಯಾರೆಕ್ಟ್ರು. ಅದರ ಜೊತೆಗೆ ಇದರ ಚುಕ್ಕಾಣಿ ಹಿಡಿದಿರೋ ನಿರ್ದೇಶಕರು ಗುರುದತ್ತು, ಆಮೇಲೆ ನಮ್ಮ DOP ಅವರಿಬ್ಬರು ಒಂಥರ ಅವಳಿ ಜವಳಿ ಮಕ್ಕಳ ಥರನೇ ಕೆಲಸ ಮಾಡಿದ್ದಾರೆ. ಅದೇ ಥರ ಕೆಲಸನೂ ಮಾಡಿದ್ದಾರೆ. ಒಂದು ನಿರ್ದೇಶಕರನ್ನ ನಾನು ಒಂದು ಭಾಳ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಥರನೇ ನೋಡಿದ್ದೀನಿ. ಹೆಡ್ ಮಾಸ್ಟರ್ ಥರನೇ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆನೂ ಅದೇ ಥರ ಕೆಲಸ ತಗೊಂಡಿದ್ದಾರೆ. ಹಾಗಾಗಿ ಭಾಳ ಖುಷಿ ಕೊಟ್ಟಿರೋ ಕೆಲಸ. ಆಮೇಲೆ ಪ್ರಜ್ವಲ್ ಇದ್ದಾರೆ, ರಾಜ್ಬಿ ಶೆಟ್ಟಿ ಅವರಿದ್ದಾರೆ, ಇದ್ದಾರೆ ಪಾತ್ರ ಸಂಪದ, ಮಿತ್ರ ಅವರು, ಆತ್ಮೀಯ ಮಿತ್ರರು ಮಿತ್ರ ಇದ್ದಾರೆ. ಆಮೇಲೆ ಜೊತೆಗಾರರು ರವಿ, ಶ್ರೀರಾಮ್, ಎಲ್ಲ ಗೆಳೆಯರು ಸೇರಿ ಕೆಲಸ ಮಾಡಿದ್ರು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾಳ ಖುಷಿ ಕೊಟ್ಟಿದೆ. ಖಂಡಿತವಾಗಿ ಈ ಕರಾವಳಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗವನ್ನು ಬೇರೆ ದಿಕ್ಕಿನತ್ತ ಆಲೋಚನೆ ಮಾಡುವ ಒಂದು ದಿಕ್ಕಿನತ್ತ ಕರೆದೊಯ್ಯುತ್ತೆ ಅಂತ ಇಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕರಾವಳಿ ಗೊತ್ತು ನಮಗೆ. ನಾನು ಕರಾವಳಿಯವನೇ ಆಗಿರೋ ಕಾರಣ ಅಲ್ಲಿಯ ಭೂತದ ಕೋಲ, ಅಲ್ಲಿಯ ಯಕ್ಷಗಾನ, ಅಲ್ಲಿಯ ಕಂಬಳ, ಅದು ಒಂದು ಸ್ಪರ್ಧೆ ಆಗಲಿ, ಒಂದು ಜಾನಪದ ಕಲೆಯಾಗಲಿ ಅಲ್ಲ, ಅದೊಂದು ಪಾರ್ಟ್ ಆಫ್ ಲೈಫ್. ಕಂಬಳ ಅಂತ ಹೇಳಿದ ತಕ್ಷಣ ಕೋಣ. ನಮ್ಮ ಸಿನಿಮಾದಲ್ಲಿ ಈ ಕರಾವಳಿಯಲ್ಲಿ ಕೋಣ ಹೊಡೆದಕ್ಕಿಂತ ಜಾಸ್ತಿ ಹೊಡೆದಂತವರು ನಮ್ಮ ಟೆಕ್ನಿಷಿಯನ್ಸ್. ಅವರ ಆ ಶಕ್ತಿ, ಆ ಫೋರ್ಸ್ ಡೈರೆಕ್ಟರ್ ಗುರುದತ್ ಗಾಡಿಗ ಅವರು ಒಂದು ಕನಸ್ಕೊಂಡಿದ್ರು. ಎಲ್ಲೂ ಕಾಂಪ್ರಮೈಸ್ ಆಗದೆ ರೀತಿಯಲ್ಲಿ. ಅಂದ್ರೆ ನಾನು ಇಷ್ಟು ಸಿನಿಮಾಗಳಲ್ಲಿ 100ಕ್ಕೂ ಮೇಲೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕರು ಅಭಿನಯಿಸಿದ್ದೀನಿ. ಆದ್ರೆ ಒಂದು ವಿಷನ್ ಇಟ್ಕೊಂಡು ಆ ಗೋಲ್ ರೀಚ್ ಮಾಡೋದಕ್ಕೆ ಹೇಗಾದ್ರೂ ಮಾಡಿ ಶತಾಯಗತಾಯ ಆ ಕನಸನ್ನ ನೆರವೇರಿಸಿ ಇವತ್ತು ಕೊನೆಯ ದಿನದ ಚಿತ್ರೀಕರಣಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಂಗ್ರಾಚುಲೇಟ್ ಮಾಡಬೇಕು. ಇಷ್ಟು ದೊಡ್ಡ ಕಲಾವಿದರು ಬಳಗವನ್ನು ಇಟ್ಕೊಂಡು ರಮೇಶ್ ಇಂದ್ರ ಅವರು, ಶ್ರೀಧರ್ ಸರ್ ಹಿರಿಯ ಕಲಾವಿದರು, ನನ್ನ ಆತ್ಮೀಯ ಗೆಳೆಯ ಪ್ರಜ್ವಲ್ ಅವರು, ಸಂಪದ, ರಾಜ್ಬಿ ಶೆಟ್ಟಿ, ಇಷ್ಟು ಕಲಾವಿದರನ್ನ ಒಟ್ಟು ಸೇರಿಸಿ ಇಲ್ಲಿವರೆಗೆ ಅವರು ಕಾಣದ ರೀತಿಯಲ್ಲಿ, ಇಲ್ಲಿವರೆಗೆ ಅವರು ಮಾಡದೇ ಇರೋ ಪಾತ್ರವನ್ನ ಒಂದು ವಿಶೇಷವಾಗಿ ಕಾಣಿಸಬೇಕು ಅನ್ನೋ ಒಂದು ಕನಸನ್ನು ಕಂಡುಕೊಂಡು ಆ ಕಲರ್ ಪೈಲಟ್ ಆಗಿರ್ಬೋದು, ಅಲ್ಲಿ ವಾತಾವರಣವಾಗಿರ್ಬೋದು, ಅದನ್ನ ಸಿನಿಮಾವನ್ನ ಚಿತ್ರೀಕರಿಸುವ ಒಂದು ವಿಧಾನ ಆಗಿರ್ಬೋದು, ಬಹಳ ದೊಡ್ಡ ಚಾಲೆಂಜ್. ಕೋಣಗಳ ಜೊತೆ, ಅಲ್ಲಿ ಜನರ ಜೊತೆ, ಮಂಗಳೂರಲ್ಲಿ ಗೊತ್ತಿದೆ ನಿಮಗೆ,
ಆ ಕಲೆಗೆ ಬಹಳ ಪ್ರಾಧಾನ್ಯವನ್ನು ಕೊಡ್ತಾರೆ. ಆ ಕಂಬಳದ ಗದ್ದೆಯಲ್ಲಿ ಚಪ್ಪಲಿ ಹಾಕೊಂಡು ಯಾರು ಹೋಗುದಿಲ್ಲ, ಹೋಗಬಾರ್ದು. ಆ ಸಿಸ್ಟಮ್ ಅನ್ನು ಅದು ನಾವು 1000 ಜನ ಜೂನಿಯರ್ಸು, 1200 ಜನ ಜೂನಿಯರ್ಸು, 200-300 ಕೋಣಗಳು, ಅದನ್ನು ರೀಚ್ ಮಾಡಬೇಕು. ಗದ್ದೆಗೆ ಹೋದ್ರೆ ನಾವು ಕ್ಯಾರವನ್ ಸಿಗೋದಿಲ್ಲ, ಇನ್ನೊಂದು ಸಿಗೋದಿಲ್ಲ, ವ್ಯವಸ್ಥೆ ಎಲ್ಲವನ್ನೂ ಕೂಡ ಬಿಟ್ಟು ನಾವೆಲ್ಲರೂ ಕೂಡ ಕಲಾವಿದರು ಅನ್ನೋದನ್ನು ಮರೆತು ನಾವು ಹೊಸ ಕಲಾವಿದರು, ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದೀವಿ, ನಿರ್ದೇಶಕರ ಕನಸಿಗೆ ನಾವು ಸಾಕಾರ ಆಗಬೇಕು ಅಂತೇಳಿ ನಮ್ಮನ್ನ ಅವರು ಕೆಲಸವನ್ನ ಪಡ್ಕೊಂಡಿದ್ದಾರೆ. ನಾವು ಅಭಿನಯಿಸಿಲ್ಲ. ನಾನಾಗ್ಲಿ, ಘಂಟಾಘೋಷವಾಗಿ ಹೇಳ್ತೀನಿ, ಶ್ರೀಧರ್ ಸರ್ ಆಗಲಿ, ನಮ್ಮ ರಾಜ್ಬಿ ಶೆಟ್ಟಿ ಅವರಾಗಿರ್ಲಿ, ರಮೇಶ್ ಇಂದ್ರವರಾಗಿರ್ಲಿ, ಯಾರಾಗಿರ್ಲಿ, ಯಾರು ಕೂಡ ಅಭಿನಯಿಸಿಲ್ಲ. ನಮ್ಮ ಕೈಯಲ್ಲಿ ಅಭಿನಯ ಬೇಡ. ಐ ಡೋಂಟ್ ವಾಂಟ್ ದಿಸ್. ಈ ಎಸ್ಪಿರೇಷನ್ಸ್ ನನಗೆ ಬೇಕಾಗಿಲ್ಲ. ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ ಅನ್ನು ಕೂಡ ನಮ್ಮನ್ನು ತಿದ್ದಿ ತೇಡಿ ಇವ್ರು ಹೇಳ್ದಂಗೆ ಒಂದು ಹೆಡ್ ಮಾಸ್ಟರ್ ರೀತಿಯಲ್ಲಿ ನಮಗೆ ಆಕ್ಟಿಂಗೇ ಬರಲ್ಲವೇನೋ ಅನ್ನೋ ಮಟ್ಟಕ್ಕೆಲ್ಲ ನಮಗೆ ಹೇಳಿದ್ದಾರೆ. ಅದನ್ನ ನಾವು ಸಿನಿಮಾನ ಅವ್ರು ಮಾಡಿಸಿದಾರೆ. ಅಂದ್ರೆ ಬೇಡ ಅಂದ್ರೆ ನಿಮ್ಗೆ ಬೇಡ, ಇದು ಬೇಕು, ನೀವು ಹೆಕ್ಲ ಬಿತ್ತರೆ ಸರ್, ಗಡ್ಡ ಬಿಡಲೇಬೇಕು, ಗಡ್ಡ ಉದ್ದ ಆಯ್ತು ಕಟ್ ಮಾಡಿ, ಹಿಂಗೆ ಇರಬೇಕು, ಚಪ್ಪಲಿ ಹಾಕ್ಬಾರ್ದು, ನೀವು ಹಿಂಗೇ ಇರಬೇಕು, ಮೊದಲೇ ಕಪ್ಪು ನಾನು, ಇನ್ನೂ ಟ್ಯಾನ್ ಹಾಕ್ಬೇಕು ಅಂದ್ರು. ಅದು ಹೆಂಗಪ್ಪ ಅದು ಗೊತ್ತಿಲ್ಲ. ಪುನಃ ಮೇಕಪ್ ಏನು ಕರೆಸಿ ಮುಖಕ್ಕೆಲ್ಲ ಏನಾದ್ರು ಮಸಿ ಗಿಸಿ ಎಲ್ಲ ಬಳಸಿ, ಸರ್ ಅವನು ಹೇಳಿದ್ರು ಮೇಕಪ್ ಮೇಲೆ ಹೇಳಿದ್ರು, ಸರ್ ಮಸಿ ಯಾವುದು ನಿಮ್ ಮುಖ ಏನದು ಗೊತ್ತಾಗ್ತೇನ ಸರ್ ಅಂತೆಲ್ಲ ಹೇಳಿಸಿ ಕಷ್ಟ ಬಿದ್ದು ಪ್ರಿಪೇರ್ ಮಾಡಿ ನಾನು ಹಿಂದೆಂದೂ ಮಾಡಿದಂತ ಒಂದು ಪಾತ್ರ. ನನ್ನ ಸಿನಿಮಾ ಜರ್ನಿಯ ಅದ್ಭುತ ಎಲ್ಲರೂ ಉಬ್ಬೇರಿಸುವಂತ ರೀತಿಯಲ್ಲಿ ನಮ್ಮ ಕೈಲಿ ತಿಳಿಸಿದ್ದಾರೆ. ನಾನು ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ನಮ್ಮ ಕ್ಯಾಮರಾಮನ್ ಆಗಲಿ, ನಮ್ಮ ರವಿ ಅವ್ರಿಗಾಗ್ಲಿ, ಇಡೀ ಟೀಮ್ಗೆ ನಿಜವಾದಂತ ಪ್ರಯತ್ನ ಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ಎಲ್ಲ ಗೆಲ್ಲುವಂತ ಎಲ್ಲಾ ಲಕ್ಷಣಗಳು ಕರಾವಳಿಗಿದೆ. ಒಂದು ಹೊಸ ಒಂದು ಆಯಾಮದ ಚಿತ್ರವಾಗಿ, ಹೊಸ ಒಂದು ಅಲೆಯ ಚಿತ್ರವಾಗಿ ವಿಶ್ವದಾದ್ಯಂತ ನಮ್ಮ ಕರಾವಳಿ ಕಂಬಳದ ಒಂದು ಶಕ್ತಿಯನ್ನ, ಆ ಕಂಬಳದ ಒಂದು ಆ ಗತ್ತನ್ನ, ಆ ಪ್ರತಿಷ್ಠೆ ಕುರ್ಚಿಯನ್ನ ಜನರಿಗೆ ಉಬ್ಬೇರಿಸುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಿಂದೆಂದೂ ಕಾಣದ ಒಬ್ಬ ತುಂಬಾ ಚಾಕ್ಲೇಟ್ ಹೀರೋ ನೋಡಿದೀವಿ ನಾವು. ನಮ್ಮ ಪ್ರಜ್ವಲ್ ಅವ್ರನ್ನ ರಗಡ್ ಇದರಲ್ಲಿ ನೋಡಿದೀವಿ, ಉದ್ದ ಕೂದಲಿನ ಪ್ರಜ್ವಲ್ ಅವ್ರನ್ನ ನೋಡಿದೀವಿ. ಒಬ್ಬ ಸಾಮಾನ್ಯ ಕರಾವಳಿಯ ಕಲಾವಿದನಾಗ ಅವರ ಸ್ಲ್ಯಾಂಗು ಕೂಡ ಕರಾವಳಿಯ ಸಾಧಾರಣ ವ್ಯಕ್ತಿ ತರ ಅಲ್ಲಿಯ ಜನಸಾಮಾನ್ಯ ತರ ಅಭಿನಯಿಸಿದ್ದಾರೆ. ಈ ಸಿನಿಮಾ ಇವರ ಸಿನಿ ಜರ್ನಿಯ ಅತ್ಯುತ್ತಮ ಚಿತ್ರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಕೂಡ ಇದನ್ನೇ ಹೇಳ್ತೀರಾ. ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇದೇ ರೀತಿ. ನಮ್ ಡಿಒಪಿ ಒಂದು ಕಂಪ್ಲೇಂಟ್ ಕೂಡ, ನೀನ್ ಕಾಲಿಗೆ ಬೀಳ್ತೀನಿ, ಕ್ಯಾಮ್ರಾ ಕೊಡ್ಬೇಡ ಓಕೆ. ಮಾಸ್ಟರ್ ವಿಕ್ರಮ್ ಅವ್ರ ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನಾನು ವಿಕ್ರಮ್ ಅವ್ರ ಅಂತ ಫೈಟ್ ಮಾಸ್ಟರು. KGF ಮತ್ತೆ ಕಾಂತಾರ, ಅಮನೇಶ್ ನಾರಾಯಣ ಸಿನಿಮಾ ಕೆಲಸ ಮಾಡಿದ್ದೆ. 2 ಟೈಮ್ ನ್ಯಾಷನಲ್ ಅವಾರ್ಡ್ ವಿನ್ನರು. ನಾನು ನಮ್ಮ ಪ್ರಜ್ವಲ್ ಸರ್ ಜೊತೆ ಅವರು 6 ಮಾಡಿದಾಗ್ಲಿಂದ ಫಸ್ಟ್ ಸಿನಿಮಾಗಳು ಸ್ಟಂಟ್ ಮನೆ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ಈಗ ಫೈಟ್ ಮಾಸ್ಟರ್ ಆಗಿದ್ದು ನಂದು 3rd ಮೂವಿ. ಕರಾವಳಿ ಫಸ್ಟ್ ನಮ್ಮ ಗುರುದತ್ ಗಾಣಿಗಾರರು ನನಗೆ ಅವರು ಅಸಿಸ್ಟೆಂಟ್ ಆಗಿದ್ದಾಗ ನಾನು ಸ್ಟಂಟ್ ಮನೆ ಇದ್ದಾಗಲಿದ್ದಾಗ ಪರಿಚಯ ಬಂದಿದೆ. ಬರ್ದೇ ಇರೋ ಶಾರ್ಟ್ ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಫೈಟ್ ಆಗಲಿ ಸೀನಲ್ಲಾಗಲಿ ಪ್ರತಿಯೊಂದು ಶಾರ್ಟ್ಗೂ ಬೇರೆ ಥರ ಏನಾದ್ರು ಟೆಕ್ನಿಕಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ತಗೊಂಡು ಒಂದು ರನ್ನಿಂಗ್ ಶಾರ್ಟ್ಗೂ ಒಂದು ರೋಪ್ ತಂದು ರೋಪಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡೋದಾಗ್ಲಿ, ಒಂದು ಸ್ಮಾಲ್ ಬೀಟ್ಗೆ ಪ್ರಸ್ತುತ ಒಂದು 360 ಶಾರ್ಟ್ ಮಾಡಿದ್ದೀವಿ. ಈ ತರ ಪ್ರತಿಯೊಂದು ನಾವು ತುಂಬಾ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀವಿ. ಇದರಲ್ಲಿ ಹೊಸದಾಗಿ ಏನ್ ಮಾಡ್ಬೋದು, ಫಸ್ಟ್ ನಮಗೆ ನಾವು ಮಾಡೋದು ಥ್ರಿಲ್ ಅನ್ಸ್ಬೇಕು, ಅವಾಗಲೇ ನಾವು ಆಡಿಯನ್ಸ್ಗೆ ಥ್ರಿಲ್ ಮಾಡಿಸ್ಬೋದು ಅನ್ನೋದು ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ನಮ್ಮ ಪ್ರಜ್ವಲ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ಈ ಸೀಕ್ವೆನ್ಸ್ ನಲ್ಲಿ ಬಂದಿರೋದು, ಇಲ್ಲಿ ಒಂದು ಮಹಿಷಾಸುರನ್ ಪಾತ್ರ ಇದೆ ನಮ್ಮ ಪ್ರಜ್ವಲ್ ಸರ್ದು. ಸೊ ಆ ಗೆಟಪ್ ಅಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ಆಕ್ಚುಲಿ ನನಗೇನೆ ತುಂಬಾನೇ ಖುಷಿ ಆಯ್ತು. ಖುಷಿ ಅನ್ನೋದಕ್ಕಿಂತ ಒಂದು ಕಾಂತಾರ ಆದ್ಮೇಲೆ ನನಗೆ ಇದು ಮತ್ತೆ ಇನ್ನೊಂದ್ಸರಿ ಒಂದು ಒಳ್ಳೆ ರೂಟೆಡ್ ಕತೆ. ಅದರಲ್ಲೂ ಈ ಒಂದು ಪಾತ್ರ ಏನಿದೆ ಅದಕ್ಕೆ ಫೈಟ್ ಕಂಪೋಸ್ ಮಾಡ್ತಿರೋದು ನನಗೂ ತುಂಬಾನೇ ಥ್ರಿಲ್ ಅನ್ನಿಸ್ತಿದೆ.
ಈ ಫೈಟಲ್ಲಿ ಬರುವಂತ ಮೊಮೆಂಟ್ಸು ಆಡಿಯನ್ಸ್ಗೆ ಗೂಸ್ ಬಂಪ್ಸ್ ಕೊಡುತ್ತೆ ಅನ್ನೋ ಭರವಸೆ ನನಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಜಾಸ್ತಿ ಮಾತಾಡಲಿಲ್ಲ, ಇದಕ್ಕೆ ಮುಂಚೆ ಮಾತಾಡಲಿಲ್ಲ ಅನ್ನೋ, ಇವತ್ತೇ ಜಾಸ್ತಿ ಮಾತಾಡ್ಬೋದು. ಏನೋ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಫಿಲ್ಮ್ ಸೆಟ್ಟಿಗೆ ಬಂದಿರೋದಕ್ಕೆ. ಐ ಥಿಂಕ್ ಇಷ್ಟೊತ್ತಿಗೆ ಮೀಡಿಯಾ ಅಂತ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ನನ್ನ, ಅಂದರೆ ನಾನು ತುಂಬ ಕಡಿಮೆ ಮಾತಾಡೋದು ಅಂತ. ಸೊ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಕೊಳ್ತೀನಿ. ಐ ಥಿಂಕ್ ಎಲ್ಲರೂ ಅವ್ರ ಪಾಯಿಂಟ್ಸ್ ಎಲ್ಲ ಹೇಳಿದ್ರು. ನೀವು ಅವ್ರು ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಷನೆಟ್ ಆಗಿ ಪ್ರತಿಯೊಬ್ಬರು ಸಿನಿಮಾನ ಮಾಡಿದ್ದೀನಿ ಅಂತ. ಪ್ರೊಡ್ಯೂಸರ್ ನನಗೆ ಅಪ್ರೋಚ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಸ್ಟೋರಿನೇ ಎಕ್ಸಿಸ್ಟ್ ಅಂತ. ಬಟ್ ತುಂಬ ರೂಟೆಡ್ ಒರಿಜಿನಲ್ ಸಿನಿಮಾ. ನಾನು ಮುಂದೆ ಎಷ್ಟು ಸಿನಿಮಾ ಮಾಡಿದ್ರು ಪ್ರಾಬಬ್ಲಿ ಈ ಥರದ್ದು ವೆರಿ ರೇರ್ಲಿ ಸಿಗುವಂಥ ಒಂದು ಪ್ರಾಜೆಕ್ಟ್ ಒಂದು ಆ್ಯಕ್ಟರ್ಗೆ. ವೆರಿ ಗ್ರೇಟ್ಫುಲ್. ಆಮೇಲೆ ಅಭಿ ಬಗ್ಗೆ ಹೇಳಬೇಕಂದ್ರೆ ಮೊನ್ನೆ ಡಬ್ಬಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ಥರ ಇತ್ತು. ಇಟ್ ವಾಸ್ ವೆರಿ ನೈಸ್ ಟು ಸಿ ಒಂದು ಚಿಕ್ಕ ಸ್ಕ್ರೀನಲ್ಲೇನೆ. ಸೊ ನಾಳೆ ದಿವಸ ನೀವೆಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಈ ಎಕ್ಸ್ಪೀರಿಯನ್ಸ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ನ ನೋಡ್ತೀರಾ. ಸೊ ಥ್ಯಾಂಕ್ಸ್ ಟು ಅಭಿ. ಹಾಗೆ ನಮ್ಮ ಆ್ಯಕ್ಟರ್ಸ್ ಮಿತ್ರಾ ಸರ್, ಶ್ರೀಧರ್ ಸರ್ ಅವರೆಲ್ಲ ನಾನು ಹೇಳ್ಕೊಟ್ಟಿದ್ದಷ್ಟು ನಾನು ಐ ಥಿಂಕ್ ಐ ರಿಯಲಿ ಹ್ಯಾವ್ ಟು ಪೇ. ಅಷ್ಟು ಆ್ಯಕ್ಟಿಂಗ್ ಬಗ್ಗೆ, ಲೈಫ್ ಬಗ್ಗೆ ಅಷ್ಟು ಕಾನ್ವರ್ಸೇಷನ್ಸು. ಮತ್ತು ಒಂದು ಟೂ ಮಂತ್ಸ್ ಕಂಪ್ಲೀಟ್ಲಿ ನಾವು ಮಂಗಳೂರಿನಲ್ಲಿದ್ವಿ. ಸೊ ಎಲ್ಲರೂ ಒಂದು ಫ್ಯಾಮಿಲಿ ಥರ ಈ ಸಿನಿಮಾನ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಕಾಸ್ಟ್ ಮೆಂಬರ್ಸ್ಗೂ. ಹಾಗೆ ನಮ್ಮ ADs ಪ್ರತಿಯೊಬ್ಬರು ಒಂದು ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ದ ಬೆಸ್ಟ್ AD ಗ್ರೂಪ್ ಐ ಹ್ಯಾವ್ ಸೀನ್. ಒಂದು ಶೌಟ್ ಔಟ್ ನಿಮ್ಮೆಲ್ರಿಗೂ. ಒನ್ ಆಫ್ ಮೈ ಫೇವ್ರೆಟ್ AD ಟೀಮ್ಸ್, ದ ಮೋಸ್ಟ್ ರೆಸ್ಪಾನ್ಸಿಬಲ್ AD ಟೀಮ್ಸ್. ಸೊ ಥ್ಯಾಂಕ್ಸ್ ಟು ADs, crew members, ಟೆಕ್ನಿಷಿಯನ್ಸ್ ಎಲ್ಲರಿಗೂ. ಲಾಸ್ಟ್ನಲ್ಲಿ ಸೇವ್ ದ ಬೆಸ್ಟ್ ಫಾರ್ ದ ಲಾಸ್ಟ್ ಪ್ರಜ್ವಲ್. ಐ ಥಿಂಕ್ ನಾನು ಮುಹೂರ್ತ ಮಾಡಿದಾಗ ಪ್ರಜ್ವಲ್ ಅವ್ರನ್ನಾಗಿಲ್ಲ ಪರಿಚಯ ಆಗಿಲ್ಲ. ಅವ್ರ ಫಸ್ಟ್ ಮೀಟ್ ಆಗಿದ್ದು ನಾನು. ಅವ್ರ ಹೆಸರು ಹೇಳೋದು ಮರ್ತೋಗಿದ್ದೆ. ಬಟ್ ಟುಡೇ ಇಟ್ ಇಸ್ ಸೋ ಸೇಫ್ ಟು ಸೇ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಅಪಾರ್ಟ್ ಈವನ್ ಆಸ್ ಅ ಫ್ರೆಂಡ್. ಸೊ ಅಂದರೆ ಅವರು ಎಷ್ಟೇ ಮೂವಿ ನಿಮಗೆ ಅವ್ರ 40th ಮೂವಿನಲ್ಲಿ ಮಾಡ್ತಿದ್ದೀನಿ ನಾನು. ಬಟ್ ಈಸ್ ಬಿನ್ ಸೋ ಸಪೋರ್ಟಿವ್, ಈಸ್ ಬಿನ್ ಫೆಂಟಾಸ್ಟಿಕ್ ಆಸ್ ಅ ಕೋ ಆ್ಯಕ್ಟರ್. ನಿಮ್ಮನ್ನ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಯು. ಆ್ಯಂಡ್ ಎಲ್ಲರೂ ಸದ್ಯದಲ್ಲೇ ನಮ್ಮ ಮೂವಿ ಡೇಟ್ ಅನೌನ್ಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬರ್ತೀವಿ. ನಾನು ಯಾಕೆ ಯಾವಾಗಲೂ ಲಾಸ್ಟಲ್ಲಿ ಮೈಕ್ ಇಸ್ಕೊಂತೀನಿ ಅಂದರೆ ಮಾತಾಡೋದಕ್ಕೆ ಕಮ್ಮಿ ಇರುತ್ತೆ ಅಂತ. ಬಟ್ ಮಾತಾಡೋಕ್ಕೆ ಮುಂಚೆ ಒಂದಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಹೇಳಿದ್ಮೇಲೆ ಇವಾಗ ನಾನೇನು ಮಾತಾಡಲಿ ಅನಿಸುತ್ತೆ. ಮೊದಲಾಗಿ ಎಲ್ಲರೂ ಬಂದಿರೋರಿಗೆ ತುಂಬ ದೊಡ್ಡ ಧನ್ಯವಾದಗಳು. ಈಗ ಬೆಂಗಳೂರಿಂದ ಅಂದರೆ ಬೆಂಗಳೂರು ಸಿಟಿಯಿಂದ ಎಷ್ಟು ದೂರ ಬರೋದು ಎಷ್ಟು ಕಷ್ಟ ಅಂತ ಗೊತ್ತು. ಆದರೂ ನಮ್ಮನ್ನ ಮಾತಾಡ್ಸೋಕ್ಕೆ ಎಲ್ಲರೂ ಇಷ್ಟು ದೂರ ಬಂದಿದ್ದೀರಾ. ತುಂಬ ದೊಡ್ಡ ಧನ್ಯವಾದಗಳು. ನಿಮಗೆ ಕ್ಲಾಪ್ಸ್ ಹೊಡಿಬೇಕು ಅಷ್ಟು. ಥ್ಯಾಂಕ್ ಯು. ರೈಟಿಂದ ಮಾತಾಡ್ತಾ ಬರ್ತೀನಿ. ವಿಕ್ರಮ್ ಮಾಸ್ಟರ್ ಇನಿಷಿಯಲಿ ಅವ್ರು ಹೇಳ್ದಂಗೆ 6ರಿಂದ ಜೊತೆಗೆ ಕೆಲಸ ಮಾಡ್ತಿದ್ವಿ ನಾವು. ಅವಾಗ ಅವ್ರನ್ನ ವಿಕ್ಕಿ ಅಂತಿದ್ದೆ. ಇವಾಗ ಆತ ಕರೆಯೋಕ್ಕೆ ಮನಸ್ಸು ಬರಲ್ಲ, ವಿಕ್ರಮ್ ಮಾಸ್ಟರ್ ಅಂತಾನೆ ಕರೆಯೋದಕ್ಕೆ ಮನಸ್ಸು ಬರುತ್ತೆ. ಯಾಕಂದ್ರೆ ಅದು ಅವ್ರ ಅಚೀವ್ಮೆಂಟ್. ಅಲ್ಲಿಂದ ಇಲ್ಲಿವರೆಗೂ ಬಂದು ಎಷ್ಟು ಅಚೀವ್ ಮಾಡಿದ್ದಾರೆ ಅಂದರೆ, ಅವ್ರ ಸ್ನೇಹಿತರಾದ್ರೂ ಹೆಸರಿಟ್ಟು ಕರೆಯೋಕ್ಕೆ ನಮಗೆ ಮುಜುಗರ ಆಗುತ್ತೆ ಅಂದರೆ ಅದು ಅವ್ರ ಅಚೀವ್ಮೆಂಟ್. ಈಸ್ ಡನ್ ದ ಫ್ಯಾಬ್ಯುಲಸ್ ವರ್ಕ್. ಸಾಕಷ್ಟು ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದ್ದೀವಿ. ನಾನು ಅವ್ರಿಗೆ ಮುಂಚೆ ರೇಗಿಸ್ತಿದ್ದೆ ಕೂಡ, ವಿಕ್ಕಿ ಎಷ್ಟು ಚೆನ್ನಾಗಿದ್ದೀರಾ ನೋಡೋದಕ್ಕೆ, ನೀವು ಹೀರೋ ಆಗ್ಬಿಡಿ ಅಂತ. ಬಟ್ ಅವರು ಫೈಟ್ ಮಾಸ್ಟರ್ ಆಗಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಈ ಥರ ಫೈಟ್ಗಳು ಸಿಗ್ತಿದೆ ನಮ್ಮ ಸಿನಿಮಾಲಿ. ಥ್ಯಾಂಕ್ ಯು ಮಾಸ್ಟರ್, ಯು ಡನ್ ಫ್ಯಾಂಟಾಸ್ಟಿಕ್ ವರ್ಕ್. ಬರೀ ನಮ್ಮ ಸಿನಿಮಾಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ ನೀವು. ನ್ಯಾಷನಲ್ ಅವಾರ್ಡ್ 2 ಬರೋದು ತಮಾಷೆ ಅಲ್ಲ. ನಾನು ಮೊನ್ನೆ ಸ್ಟೇಟ್ ಅವಾರ್ಡ್ ಬಂದಾಗಲೇ ತುಂಬ ಹೆಮ್ಮೆಯಲ್ಲಿದ್ದೆ, ಹಬ್ಬ ಬಂದಿದೆ ಅಂತ. ಬಟ್ ಇಲ್ಲಿ 2 ನ್ಯಾಷನಲ್ ಅವಾರ್ಡ್ ತಗೊಂಡವ್ರು ಕೂತಿದ್ದಾರೆ. ಅಭಿ ನಮ್ಮ ಕ್ಯಾಮ್ರಾಮನ್, ಗುರುದು ಅವ್ರದ್ದು ಕಾಂಬಿನೇಷನ್ ಸಖತ್ ಮಜಾ ಇರುತ್ತೆ. ನನಗೆ ಆ ಥರ ಇದ್ದಾಗ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೇಗೆ ಜೊತೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಆ ಥರ ಅನ್ಸುತ್ತೆ. ಅಲ್ಲಲ್ಲೇ ಮುದ್ದಾಗಿ ಜಗಳ ಆಡ್ತಾರೆ, ಮುದ್ದಾಗಿ ಮುನಿಸ್ಕೊಳ್ತಾರೆ.
ಬಟ್ ಆ ಮುದ್ದಾದ ಕೋಪದಲ್ಲಿ ಮುನಿಸಿಂದ ಒಂದು ಬ್ಯೂಟಿಫುಲ್ ಕೆಲಸ, ಒಂದು ಬ್ಯೂಟಿಫುಲ್ ಶಾಟ್ ಆಚೆ ಬರುತ್ತೆ. ಅವರಿಬ್ರು ಕಾಂಬಿನೇಷನ್ ಹೀಗೆ ಇರಲಿ, ಮುಂದಕ್ಕೆ ಎಷ್ಟೇ ಸಿನಿಮಾ ಮಾಡಿದ್ರು ನೀವಿಬ್ರು ಜೊತೆಗೆ ಮಾಡಿ, ಮುಂದಕ್ಕೆ ನನ್ನ ಜೊತೆ ಮಾಡ್ತಿರೋ ಬಿಡ್ತಿರೋ, ನೀವಿಬ್ರು ಜೊತೆಗೆ ಇರಿ ಪ್ರತಿಯೊಂದು ಸಿನಿಮಾ ಅಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕರಾವಳಿ ತೆರೆ ಮೇಲೆ ಬಂದಾಗಲಿ ಈಗಾಗಲೇ ಒಂದಷ್ಟು ಟೀಸರ್ಸ್ನ ಟ್ರೇಲರ್ಸ್ನ ನೋಡಿದ್ದೀರಾ. ಬಟ್ ನಾವು ಅದನ್ನ ಕಂಪ್ಯೂಟ್ರಲ್ಲಾಗಲಿ, ಟಿವಿಯಲ್ಲಾಗಲಿ, ಫೋನಲ್ಲಿ ನೋಡೋದು ಬೇರೆ. ಆ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಕರಾವಳಿ ನೋಡಿದಾಗ ಖಂಡಿತವಾಗ್ಲೂ ಒಂದು ತುಂಬ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಗುರು ಅವರು ನನಗೆ ಮೊದಲನೇ ಬಾರಿ ಕತೆ ಹೇಳಿದಾಗ, ಸಿನಾಪ್ಸಿಸ್ ಕೊಟ್ಟಾಗ ಎಕ್ಸೈಟ್ಮೆಂಟ್ ತುಂಬ ಆಯಿತು ನನಗೆ. ಈ ಥರದ್ದೊಂದು ಸಿನಿಮಾ ಮಾಡಬೇಕು, ಈ ಥರದ್ದೊಂದು ಕತೆ ಮಾಡಬೇಕು ಅಂತ. ಬಟ್ ಎಲ್ಲೋ ಈ ಥರದ್ದು ನಾವು ತುಂಬ ಅಂದ್ಕೊಂಡಾಗ ಒಂದು ಭಯ ಇರುತ್ತೆ, ಇದನ್ನು ನಾವು ತೆರೆ ಮೇಲೆ ತರ್ಬೋದಾ ಅನ್ನೋ ಒಂದು ಡೌಟ್ ಇರುತ್ತೆ. ಬಟ್ ಕರಾವಳಿ ನಮಗೆ ಹೇಗೆ ಅಂದರೆ, ಈಗ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ, ನಾವು ಮೊದಲನೇ ಸಲ ಸೈಕಲ್ ಓಡಿಸೋದು ಕಲ್ತಾಗ, ಮೊದಲನೇ ಸಲ ಕಾರ್ ಓಡಿಸೋದು ಕಲ್ತಾಗ, ಇಲ್ಲ ಮೊದಲನೇ ಸಲ ಪ್ರೀತಿ ಆದಾಗ, ಇವೆಲ್ಲವೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದನ್ನು ಅಚೀವ್ ಮಾಡಿದಾಗ ಅಂದರೆ ಇನಿಷಿಯಲಿ ತುಂಬ ಕಷ್ಟ ಅನ್ಸುತ್ತೆ ಜೀವನದಲ್ಲಿ. ಇಲ್ಲ ಮೊದಲನೇ ಸಲ ಈಜೋಡಿಯೋದು ಕಲ್ತಾಗ ಹೋಗೋದಕ್ಕೆ ಭಯ ಆಗುತ್ತೆ, ಬಟ್ ಅದನ್ನ ಕಲ್ತ ಮೇಲೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ. ಬಟ್ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಬ್ಬ ಗೆಳೆಯ ಬೇಕು, ಆ ಗೆಳೆಯ ಗುರು. ಈಸ್ ಬೀನ್ ದೇರ್ ಥ್ರೂ ದಿಸ್ ಫಿಲ್ಮ್. ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಖಂಡಿತವಾಗ್ಲೂ ಫಿಸಿಕಲಿ, ಮೆಂಟಲಿ ಎಲ್ಲರೂ ತುಂಬ ಶ್ರಮ ಪಟ್ಟಿದ್ದೀವಿ. ಊಟ ಬಿಟ್ಟು, ನಿದ್ದೆ ಬಿಟ್ಟು, ಕೈ ಕಾಲು ಮುರ್ಕೊಂಡು ಸಾಕಷ್ಟು ಸಾಧನೆ ಮಾಡಿದ್ದೀವಿ. ಫಿಸಿಕಲಿ, ಮೆಂಟಲಿ ನಮ್ಮಲ್ಲಿ ನಾವೇ ಸಾಧನೆ ಮಾಡ್ಕೊಂಡಿದ್ದೀವಿ. ಟು ಬಿ ಅ ಬೆಟರ್ ಪರ್ಸನ್, ಪ್ರಾಬಬ್ಲಿ ಬೆಟರ್ ಟೆಕ್ನಿಷಿಯನ್, ಬೆಟರ್ ಆಕ್ಟರ್, ನಾವು ಎಲ್ಲರೂ ಅದನ್ನ ಮಾಡಿದ್ದೀವಿ. ನಮಗೆ ಆಲ್ರೆಡಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬಂದಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಸೊ ಇಲ್ಲಿ ನಿಮ್ಮೆಲ್ಲರ ಮುಂದೆ ಗುರುಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಫ್ರೆಂಡ್ ಟು ಗೈಡಿಂಗ್ ಥ್ರೂ ದಿಸ್. ಭಾಳ ಒಂದು ಭಯಪಟ್ಟು ಮಾಡಿದಂಥ ಒಂದು ಪಾತ್ರ ನಾನು. ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್, ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ. ಸಂಪ್ರದಾಯ, ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವರ್ಡ್ಸ್. ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್, ಡೆಡಿಕೇಶನ್, ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲಸದ ಬಗ್ಗೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಟೆಕ್ನಿಷಿಯನ್ಸ್ಗಾಗಲಿ, ಆಕ್ಟರ್ಸ್ಗಾಗಲಿ ಆ ಸಿನ್ಸಿಯಾರಿಟಿ ಬೇಕು, ಒಂದು ಡೆಡಿಕೇಶನ್. ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ, ಲಾಸ್ಟ್ ಡೇನು ಹಾಗೆ ಇದ್ರೆ ಏನೋ ನಾವು ಓಕೆ ಕರೆಕ್ಟಾಗಿ ಕಲ್ತಿದ್ದೀವಿ ಏನೋ ಅಂತ. ಆ್ಯಂಡ್ ಶಿ ಈಸ್ ಬೀನ್ ದ ಸೇಮ್. ಆ್ಯಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸಿದೆ. ಆ್ಯಂಡ್ ಬರೀ ನಮ್ಮ ಸಿನಿಮಾ ಅಲ್ಲ, ಶುರು ಆದ್ಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ಪ್ರೌಡ್. ನೀವು ನಮ್ಮ ಕನ್ನಡ ಆಕ್ಟರ್ಸ್ ಆಗಿ ಎಲ್ಲೂ ಹೋಗಿ ಸೂಪರ್ ಕೆಲಸ ಮಾಡ್ತಿದ್ದೀರಾ ಅಂತ. ಮಿತ್ರ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ. ಬರೀ ಕೆಲಸದಲ್ಲ, ಕೆಲಸ ಮುಗಿಸಿದ ಮೇಲೂ ಇಬ್ರು ಸಾಕಷ್ಟು ಮಜಾ ಮಾಡ್ತೀವಿ. ಶೂಟಿಂಗ್ ಮುಗಿದ ಮೇಲೂ ಸಾಕಷ್ಟು ಮಜಾ ಮಾಡ್ತೀವಿ. ಶುಭ ಫ್ರೆಂಡ್. ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ. ಆ್ಯಂಡ್ ಈಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ನಟನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಂತ ನಾನು ಹೇಳ್ತೀನಿ. ಇವ್ರನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು, ಅದ್ರ ಜವಾಬ್ದಾರಿ ನಮ್ಮದು ಸರ್. ಸಿಧು, ನಾನು ಸಿಧು ಅಂಕಲ್ ಅಂತ ಹೇಳ್ತೀನಿ. ಎಲ್ರಿಗೂ ಶ್ರೀಧರ್ ಅಂತ ಗೊತ್ತು, ನಾನು ಸಿಧು ಅಂಕಲ್ ಅಂತೀನಿ. ಅವ್ರು ನನ್ನ ಪುಟ್ಟ ಮಗುವಲ್ಲ, ಹುಟ್ಟಾಗಿಂದ ನನ್ನ ನೋಡಿದ್ದಾರೆ. ಹುಟ್ಟೋದ್ ಬಿಡಿ, ನಮ್ಮ ತಂದೆ ತಾಯಿ ಮದುವೆ ಆದಾಗ್ಲೂ ಅವ್ರು ಅಲ್ಲೇ ಇದ್ರು. ನಮ್ಮ ತಂದೆ ತಾಯಿ ಓಡೋದು ಮದುವೆ ಆದಾಗಿಂದ ಅವರು ಜೊತೆಗಿದ್ದಾರೆ. ಅದಕ್ಕೆ ಅವ್ರು ಪ್ರಜ್ವಲ್ ಅವರು ಅಂದಾಗ ನಾನು ಪಟ್ಟಂತ ನೋಡಿದೆ, ಅವರು ಅಲ್ಲ ಅವನು ಅಂತ. ಸೊ ಅವ್ರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ. ಆ್ಯಂಡ್ ಅವರು ಸ್ಕ್ರಿಪ್ಟ್ ಕರೆಕ್ಷನ್ಸ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ. ಆ್ಯಂಡ್ ಸಾಕಷ್ಟು ಜನ ಆ್ಯಕ್ಟಿಂಗ್ ಕಲಿತಾರೆ. ಸೊ ಈಸ್ ನಮ್ಮಪ್ಪ ಹೇಗೆ ಲೆಜೆಂಡ್ ಅನ್ಬೋದು, ಚಿದು ಅಂಕಲ್ಗೂ ಹಾಗೆ ಅನ್ಬೋದು. ಈಸ್ ಅ ಲೆಜೆಂಡ್. ರವಿ ಅಣ್ಣ ಸಾಕಷ್ಟು ಕಷ್ಟಪಟ್ಟಿದ್ದೀರಿ ನನಗೆ ಶೂಟಿಂಗ್ ಟೈಮಲ್ಲಿ, ಯಾವಾಗಲೂ ಹಿಂದೆನೇ ಇರೋರು. ಬಟ್ ಇಂಥ ಒಂದು ಅದ್ಭುತವಾದ ಒಂದು ತಂಡದ ಜೊತೆ ಇಂಥ ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಕತೆ ಹೇಗಂದ್ರೆ, ಒಂದು ಕಾಮನ್ ಮ್ಯಾನ್ ಸೂಪರ್ ಹೀರೋ ಆದಾಗ ಹೇಗಿರುತ್ತೆ ಅದನ್ನು ನೀವು ನೋಡ್ಬೋದು. ನೀವು ಸೂಪರ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಮೇಲೆ ಸೂಪರ್ ಮ್ಯಾನ್ ಏನೂ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ದಟ್ಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಸೂಪರ್ ಮ್ಯಾನ್. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೂಪರ್ ಮ್ಯಾನ್ ಆಗ್ತಾನೆ ಅಂದ್ರೆ ಅದು ಒಂದು ವಿಕ್ಟ್ರಿ ಇರುವಂತ ಒಂದು ಕತೆ.
ಅದು ಖಂಡಿತವಾಗ್ಲೂ ನೀವು ಕರಾವಳಿಯಲ್ಲಿ ನೋಡ್ತೀರಾ. ಒಂದು ಹೊಸ ಜಗತ್ತು ಕರಾವಳಿಯಲ್ಲಿ ನೋಡ್ತೀರಾ. ಅಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ, ಜನ ತೋರಿಸ್ತಿರೋ ಪ್ರೀತಿಗೆ. ಇದೇ ಪ್ರೀತಿ ಹೀಗೆ ಕಂಟಿನ್ಯೂ ಆಗಲಿ. ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ, ಕರಾವಳಿ ನೋಡಿದ್ಮೇಲೆ ನೀವಿಷ್ಟು ಜನ ನಮ್ಮ ಬೆನ್ನು ತಟ್ತೀರಾ. ಥ್ಯಾಂಕ್ ಯು. ಬೇರೆ ತರ ಸಿನಿಮಾ ಅಂತ ಮೇಲ್ನೋಟಕ್ಕೆ ಪ್ರಪಂಚ ಒಂದೇ ಆಗಿರೋದ್ರಿಂದ, ಅಂದ್ರೆ ವರ್ಲ್ಡ್ ಆಫ್ ಕರಾವಳಿ, ವರ್ಲ್ಡ್ ಆಫ್ ಕಾಂತಾರ ಒಂದೇ ಆಗಿರೋದ್ರಿಂದ ಹಂಗ ಅನ್ಸುತ್ತೆ. ಆದ್ರೆ ಅವೆರಡು ಬೇರೆ ಬೇರೆ ಕಥೆಗಳು. ಅದೊಂದು ಮೈಲ್ ಸ್ಟೋನ್ ಸಿನಿಮಾ, ಅದೊಂದು ಲೆಜೆಂಡರಿ ಮೈಲ್ ಸ್ಟೋನ್ ಸಿನಿಮಾ. ಇದೊಂದು ಬೇರೆ ತರದೇ ಕಥೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಅನ್ಸಿದ್ರು ಅದು ಒಳಗಡೆ ಹೋಗೋವರೆಗೂ ಅಷ್ಟೇ. ಚಿತ್ರಮಂದಿರದ ಒಳಗಡೆ ಹೋದ್ಮೇಲೆ ಇದೊಂದು ಬೇರೆದೇ ಪ್ರಪಂಚ, ಅದೊಂದು ಬೇರೆ. ಬರೀ ಲಾಸ್ಟ್ 4 ದಿನ ಮಾತ್ರ ಇಲ್ಲಿ ಶೂಟ್ ಮಾಡಿದೀವಿ. ಇದನ್ನು ಅಲ್ಲೇ ಮಾಡ್ಬೇಕಾಗಿತ್ತು, ಅನಿವಾರ್ಯ ಮಳೆಯ ಕಾರಣದಿಂದ ಆಗಿರ್ಲಿಲ್ಲ. ಆದ್ರೆ 99% ಶೂಟಿಂಗ್ ಅಲ್ಲೇ ಆಗಿರೋದು. ಕೊನೆಯ 4 ದಿನ ಮಾತ್ರ ಇಲ್ಲಿ ಮಾಡ್ತೀವಿ. ಓನ್ಲಿ 1 ಆಕ್ಷನ್ ಸೀಕ್ವೆನ್ಸ್ ಒಂದು, ಅದ್ ಬಿಟ್ರೆ ಬೇರೆ ಎಲ್ಲ ಅಲ್ಲೇ ಚಿತ್ರೀಕರಣ. ಗುರು ಸರ್ ಈ ಕಡೆ ಸರ್, ಭಾರತೀಯ ಇತಿಹಾಸ ಅಂತ ನೋಡೋದಾದ್ರೆ ಕಾನ್ಫ್ಲಿಕ್ಟ್ ಯಾವಾಗಲೂ ಇರುತ್ತೆ. ಒಂದು ಕೋಣ ಮತ್ತೆ ಹಸು ಎರಡು ಪ್ರತೀಕವನ್ನು ನಿಲ್ಕೊಳ್ತೀವಿ. ಒಂದು ಆರ್ಯ ದ್ರಾವಿಡ ಅನ್ನೋ ನೆಲಗಟ್ಟಿನಲ್ಲಿ ಕೋಣ ಅಂತಂದ್ರೆ ರಾಕ್ಷಸರ ಅಂತ ಬರುತ್ತೆ, ಹಸು ಅಂದ್ರೆ ದೈವ ಅಂತ ಬರುತ್ತೆ. ಬಟ್ ದಕ್ಷಿಣ ಭಾರತದಲ್ಲಿ ತುಂಬಾ ದೊಡ್ಡ ಹೆಮ್ಮೆ ಇರೋದು ಕೋಣಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುವಂಥದ್ದು. ಸೊ ಆ ನಿಟ್ಟಲ್ಲಿ ಏನಾದ್ರು ಕಥೆ ಹೋಗುತ್ತಾ ಅಂತ, ಯಾಕಂದ್ರೆ ಮಹಿಷ ಪಾತ್ರದಲ್ಲಿ ಪ್ರಜ್ವಲ್ ಅವ್ರು ಕಾಣಿಸ್ಕೊತಾರೆ ಅಂತ ಹೇಳಿದ್ರು. ಅದನ್ನ ಲಿಂಕ್ ಇದೆಯಾ ಅಂದ್ರೆ ನನ್ಗೆ ಆರ್ಯ ದ್ರಾವಿಡರ ಇತಿಹಾಸದ ಬಗ್ಗೆ ಅಂತ ನಾಲೆಜ್ ಇಲ್ಲ. ಆದ್ರೆ ನಾವು ಯಾವ ಧರ್ಮದಿಂದ, ಯಾವ ಸಂಸ್ಕೃತಿಯಿಂದ ಬಂದವರು ಅಂತಂದ್ರೆ ಪಶುವಿಂದ ಹಿಡಿದು ಪ್ರತಿ ಪ್ರಾಣಿಗಳಲ್ಲೂ, ಎಲ್ಲ ಸಕಲ ಚರಾಚರ ಜೀವಿಗಳಲ್ಲೂ ಮನುಷ್ಯನ್ ನೋಡೋಣ ಅಂತಾನು ಒಂದು ಕಲ್ಚರ್ ಇಂದ ಬಂದಿರೋರು ನಾವು ದಕ್ಷಿಣ ಭಾರತದವರು, ಎಲ್ಲ ಭಾರತೀಯರು ಸಾಮಾನ್ಯವಾಗಿ. ಸೊ ಹಾಗಾಗಿ ಆ ತರದಕ್ಕಿಂತ ಸಿಮಿಲಾರಿಟೀಸ್ ಅಂತ ಕರೆಯಕ್ಕಾಗಲ್ಲ. ವೈ ಇಟ್ ಇಸ್ ಆನಿಮಲ್ ವರ್ಸಸ್ ಹ್ಯೂಮನ್ ಯಾಕೆ ಅಂತಂದ್ರೆ, ಪ್ರತಿ ಪ್ರಾಣಿಯ ಹಿಂದೆ ಒಳಗನೂ ಒಂದು ಮನುಷ್ಯತ್ವ ಇರಬಹುದು, ಅಥವಾ ಪ್ರತಿ ಮನುಷ್ಯನ ಒಳಗಡೆನೂ ಒಂದು ಪ್ರಾಣಿ ಇರಬಹುದು. ಯಾಕೆ ಅಂತ ಅನ್ನೋದು ಎಲ್ಲ ಇತಿಹಾಸದಲ್ಲೂ, ಎಲ್ಲ ಉದಾಹರಣೆಗಳಲ್ಲೂ ಪ್ರೂವ್ ಆಗ್ತಾ ಹೋಗಿದೆ. ಆ ತರದೊಂದು ಎಲಿಮೆಂಟ್ ಅನ್ನ ಸ್ಟ್ರೈಕ್ ಮಾಡಬಹುದು ಅಂತ ಅನ್ಸುತ್ತೆ. ಮನುಷ್ಯನ ಗೆಟಪ್ ಹಾಕಿದಂತ ಸಾಕಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಸೊ ಈ ಪಾತ್ರಕ್ಕೆ ಆ ಲುಕ್ನಲ್ಲಿ ನೀವು ಕಾಣಿಸ್ಬೋದು. ಆ ತಯಾರಿ ಮತ್ತೆ ಅದನ್ನ ಹಾಕೊಂಡಾಗ ವೈಬ್ರೇಷನ್ ಸ್ಟಾರ್ಟ್ ಆಗಿನ ಪಾತ್ರಕ್ಕೋಸ್ಕರ ಸೊ ಹೇಗೆ ಮತ್ತೆ ಪಾತ್ರದ ಹೆಸರು ಎಲ್ಲ ಕಡೆ ನೋಡಿದ್ರೆ ಎಲ್ಲರ ಪಾತ್ರ ಮಾಯಿಂದನೇ ಸ್ಟಾರ್ಟ್ ಆಗಿದೆ. ಒಂದು ಕಾಕತಾಳೀನಿ, ಮಹಾವೀರ, ಮಹಾಬಲ, ನಿಮ್ದು ಏನಾದ್ರು ಮನುಷ್ಯ ಅಂತ ಇರುತ್ತಾ? ನನ್ನ ಹೆಸರು ಸಿನಿಮಾಲ್ಲಿ ದನ ಅಂತ, ಧನಂಜಯ. ಸೊ ಕೋಣ ದನ ಎರಡು ಇದೆ ಸಿನಿಮಾದಲ್ಲಿ. ಬಟ್ ಸುಮ್ಮನೆ ಹೇಳೋದಲ್ಲ, ನಿಜವಾಗ್ಲೂ ವೇಷ ಧರಿಸಿದಾಗ ಆ ಒಂದು ಎನರ್ಜಿ ಬಾಡಿಯಲ್ಲಿ ಬರೋದು, ಅದನ್ನ ತಡೆಯೋದು ಕಷ್ಟ. ಮೊದಲನೇ ಬಾರಿಗೆ ಹಾಕಿದಾಗ ಒಂದು 5-10 ನಿಮಿಷ, ಅಂದ್ರೆ ಅದನ್ನ ಹಾಕ್ಬೇಕಾದ್ರೆ ಅವ್ರು ಕಟ್ತಿರ್ತಾರೆ ಪೆಂಡಿಂಗ್, ಒಂದು 10 ನಿಮಿಷ ನಿಲ್ಲಿ ಅಂತ ಹೇಳಿ ನಾನು ಒಬ್ಬನೇ ಕೂತ್ಕೊಂಡೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನ ಹಾಕಿ ಗೆಜ್ಜೆ ಕಟ್ಟಿ ನಡಿಬೇಕಾದ್ರೆ ಆ ಒಂದು ಎನರ್ಜಿ ಇಸ್ ಫ್ಯಾಬ್ಯುಲಸ್, ಬೇರೆನೇ ಕತೆ. ಅದು ಸುಮಾರು ಒಂದು 30 kg ಇರುತ್ತೆ ಪೂರ್ತಿ ವೇಷ ಹಾಕೊಂಡಾಗ. ಬಟ್ ಫೈಟ್ ಮಾಡಬೇಕಾದ್ರೆ ಆಗ್ಲಿ, ಅದೇ ವೇಷದಲ್ಲಿ ನಮಗೆ ಇಡೀ ಫೈಟ್ ಇದೆ. ಅದನ್ನ ಮಾಡಬೇಕಾದ್ರೆ ಆಗ್ಲಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಅದರಲ್ಲೇ ಇರ್ತೀವಿ. ಬಟ್ ಸುಸ್ತಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಅದು ಆ ವೇಷ ಕೊಡುವಂತ ಒಂದು ಎನರ್ಜಿ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಯಕ್ಷಗಾನ ಮಾಡೋ ಅವರೇ ಬಂದು ನಮಗೆ ವೇಷ ಹಾಕ್ತಿದ್ದಾರೆ, ಪೇಂಟಿಂಗ್ ಹಾಕ್ತಿದ್ದಾರೆ. ಅವರೆಲ್ಲ ಹೇಗೆ ಸರ್ ನೀವು 6 ಗಂಟೆ ಸಂಜೆಯಿಂದ 6 ಗಂಟೆವರೆಗೂ ಇದೇ ಇರ್ತೀರಾ? ನಮಗೆ ಒಂದು ಅವರಿರುತ್ತೆ ಆಟ, ಅದಾದ್ಮೇಲೆ ತೆಗಿತೀವಿ, ನೀವು ಹೇಗಿದ್ದೀರಾ ಅಂತ ಹೇಳಿದೆ. ನೀವು ಹೇಳಿದ್ರಲ್ಲ ಗುರು, ಇದಕ್ಕೆ ಸಾಕು ನನಗೆ ಅಂತ. ಇಲ್ಲೇ ಒಂದು ವಿಕ್ಟ್ರಿ ಆಯ್ತು ನನಗೆ, ಇದೇ ನನಗೆ ಒಂದು ಸಕ್ಸಸ್ ಇದೆ ಹಾಕಿದ್ದಕ್ಕೆ ಅಂತ. ಬಟ್ ಆ ವೇಷದಲ್ಲಿ ಫೈಟ್ ಮಾಡಿ ನನಗೆ ನಾನೇ ಮಾನಿಟರ್ಲಿ ಇಲ್ಲ ಫೋಟೋಲ್ ನೋಡ್ಬೇಕಾದ್ರೆ, ನಿಮ್ಗೆ ತೋರಿಸಿ ಒಂದಷ್ಟು ಫೋಟೋಸ್ ತಗೊಂಡಿದ್ದೀವಿ. ಫೋಟೋಲ್ಲಿ ನೋಡ್ಬೇಕಾದ್ರೆ ನಾನೇ ಅಂತ. ಇವತ್ತು ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲ, ಕಾಲ್ಗೆ ಆಪರೇಷನ್ ಆಗಿದೆ. ಸೊ ಶೂಟಿಂಗ್ ಬರ್ಬೇಕಂದ್ರೆ ತುಂಬಾ ಆಸೆ ಅವ್ರಿಗೆ. ನಾನು ಯಾವುದೇ ಶೂಟಿಂಗ್ ಇದ್ರು ಈ ಥರದ ಇದ್ದಾಗ ಬಂದೇ ಬರ್ತಾರೆ. ಸೊ ಈ ಶೂಟಿಂಗ್ಗೆ ಬರೋಕ್ಕಾಗ್ತಿಲ್ಲ ಅವ್ರಿಗೆ, ಮನೇಲೇ ಇದ್ದಾರೆ. ಸೊ ಅವ್ರಿಗೋಸ್ಕರ ಒಂದಷ್ಟು ವಿಡಿಯೋಸ್ನ ನಮ್ಮ ಮಾನಿಟರ್ ರೆಕಾರ್ಡ್ ಮಾಡಿ ತಗೊಂಡೋಗಿ ತೋರಿಸ್ದೆ. ನಮ್ಮಮ್ಮ ಹಿಂಗೆ ನೋಡ್ತಿದ್ರು, ನೋಡು ಮತ್ತೆ ಎದುರ್ಕೊಂಡ್ರು ನನ್ನ ನೋಡಿ ಒಂದು ಸೆಕೆಂಡ್. ಸೊ ನಮ್ಮ ಅಮ್ಮನಿಗೆ ಹಂಗೆ ಅನ್ಸಿದೆ ಅಂದ್ರೆ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಜನಕ್ಕೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಇಟ್ ವಾಸ್ ಫ್ಯಾಬ್ಯುಲಸ್. ಅಂದ್ರೆ ಈ ಥರದ್ದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಅದನ್ನ ಮಾಡಕ್ ಆಗ್ತಿದೆ ನಮ್ಮ ಕೈಯಲ್ಲಿ ಅನ್ನೋದೇ ಒಂದು ತುಂಬಾ ದೊಡ್ಡ ವಿಷಯ. ಗುರು ಸರ್, ಪಾತ್ರದ ಬಗ್ಗೆ ಬೇರೆ ಏನು ಹೇಳಲ್ಲ, ಅದು ಸಿನಿಮಾದಲ್ಲಿ ನೋಡಿದ್ರೇನೆ ಚಂದ. ಮಹಾವೀರ ಅಂತ ಪಾತ್ರನ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದ್ರೇನೆ ಚಂದ, ಕರಾವಳಿಯ ಒಳಗಡೆ ನೋಡಿದ್ರೇನೆ ಚಂದ. ಹಾಗಾಗಿ ಅದೊಂದು ಎಕ್ಸೈಟ್ಮೆಂಟ್ ಹಂಗೆ ಉಳಿಸ್ಕೊಳ್ಳೋಣ.
ಆಮೇಲೆ ವೆನ್ ಇಟ್ ಕಮ್ಸ್ ಟು ಸಜೆಷನ್, ನಾವು ಅದೊಂದು ಪ್ರಾಸೆಸ್ ಇತ್ತು. ಅವರು ಬಿಸಿ ಇಂಟು ಅವ್ರ ಕೆಲಸದಲ್ಲಿ ಬಿಸಿ ಇದ್ರು, ಬೇರೆ ಬೇರೆ ಕಮಿಟ್ಮೆಂಟ್ಗಳಿತ್ತು. ನಾವು ಈ ಪಾತ್ರಕ್ಕೆ ಯಾರು ಅಂತ ಹುಡುಕ್ತಾ ಇದ್ವಿ, ಅದೆಲ್ಲ ಪ್ರಾಸೆಸ್ ಇತ್ತು, ಆಗ್ಲಿಲ್ಲ. ಆ ಪ್ರಾಸೆಸ್ ಅಲ್ಲಿ ಮೀಟ್ ಮಾಡ್ತಾ ಮಾಡ್ತಾ ಒಂದ್ಸತಿ ನೋಡ್ಬೋದಾ ನಾನು ಇಲ್ಲಿವರೆಗೂ ಆಗಿರೋದನ್ನ ಅಂತ ಕೇಳಿದ್ರು. ಆಯ್ತು ಅಂತ ಅವರು ಪೂರ್ತಿ ನೋಡಿದ್ಮೇಲೆ ನಾನು ಮಾಡ್ತೀನಿ, ಇದು ಇಂಟ್ರೆಸ್ಟಿಂಗ್ ಇದೆ, ನಾನು ಮಾಡ್ತೀನಿ ಅಂತ ಒಪ್ಕೊಟ್ರು. ಆಗ ಒಳಗಡೆ ಬಂದಿತ್ತು. ಉಳಿದಿರೋದನ್ನೆಲ್ಲದನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಇಟ್ಕೊಳ್ಳೋಣ ಅಂತ. ಎಲ್ಲ ರಂಗಣ ರಂಗಣ ಅಂತಿದಾರಲ್ಲ. ಇಲ್ಲ, ಅದು ಇಟ್ಸ್ ಅ ಪ್ರಾಸೆಸ್. ನಿಮ್ಗೆಲ್ರಿಗೂ ಗೊತ್ತು, ಹೊಸದಾಗಿ ತೋರಿಸ್ಬೇಕು ಅನ್ನೋದು ಎಲ್ಲ ಫಿಲ್ಮ್ ಮೇಕರ್ ಒಳಗಡೆನೂ ಒಂದು ಪ್ರಾಸೆಸ್ ಇರುತ್ತೆ. ಎಲ್ಲ ಕಲಾವಿದರು, ಯಾರ್ಯಾರು ಕಲಾವಿದರು ಇರ್ತಾರೆ, ಬರ್ತಾರೆ, ಅವ್ರ ಕತೆ ಒಳಗಡೆ ಬರ್ತಾ ಹೋಗ್ತಾರೆ, ಅವ್ರನ್ನ ಹೊಸದಾಗಿ ಕಾಣಿಸ್ಬೇಕು. ಆ ಕಲಾವಿದರು ಅವ್ರ ಫೋಟೋನೋ, ಫಸ್ಟ್ ಲುಕ್, ವಿಡಿಯೋನೋ, ಓವರ್ ಆಲ್ ಲುಕ್ ಅಂಡ್ ಫೀಲ್ ಆಚೆ ಬಂದಾಗ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಈ ತರ ಇವ್ರು ನೋಡಿಲ್ವಲ್ಲ ಇಲ್ಲಿವರೆಗೂ ಅಂತ ಅನಿಸ್ಬೇಕು ಅನ್ನೋದು ಒಂದು ಇದರಲ್ಲಿ ಶುರುವಾಯಿತು. ಆಮೇಲೆ ಜನಕರು ಕಂಬಳದ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ಪಾತ್ರ ಆಗಿರೋದ್ರಿಂದ ರೂಟೆಡ್ ಆಗೂ ಇರಬೇಕು, ಲೋಕಲ್ ಆಗೂ ಕಾಣಿಸ್ಬೇಕು, ಚೆನ್ನಾಗೂ ಇರಬೇಕು. ಸೊ ಆ ತರದ್ದು ಒಂದು ಪ್ರಾಸೆಸ್ ಕ್ರ್ಯಾಕ್ ಮಾಡಿ. ಕಾಂತಾರದಲ್ಲಿ ಕಂಬಳ ಅಂತ ಬರೀ ಇಂಟ್ರೊಡಕ್ಷನ್ ಮಾತ್ರ ಯೂಸ್ ಮಾಡ್ತಾರೆ ಕಂಬಳ. ಕರಾವಳಿಗೆ ಕಂಬಳ ಆಧಾರಿತವಾದಂಥ ಸಿನಿಮಾ ಬಂದಿದ್ದಾರೆ. ಇಷ್ಟು ಬಾರಿ ಕಂಬಳ ತೋರಿಸಿಲ್ಲ, ಬರೀ ಕೇವಲ ಇಂಟ್ರೊಡಕ್ಷನ್ ಮಾತ್ರ. ಅದಕ್ಕೆ ಅಲ್ಲಿನ ಲೋಕಲ್ ಯಾರು ಹೆಲ್ಪ್ ಮಾಡೋದು ಮೇಜರ್ಗೆ? ಪ್ರಜ್ವಲ್ ಸರ್ ಯಾವ ತರ ಪ್ರಿಪೇರ್ ಆದ್ರೆ ಅದಕ್ಕೆ ತೋರಿಸಿದ್ರೆ? ಒಂದು ಇದು ಕಂಬಳದ್ದೇ ಕಥೆಯಾದ್ರೂ ಈ ಕೋಣಗಳು ಓಡುವ ಗೇಮ್ ಇದೆಯಲ್ಲ, ಇದು ಕೊನೆಯ 10 ಸೆಕೆಂಡ್. ಸೊ ನೀವು ಜನರಲ್ ಆಗಿ ಇಲ್ಲಿ ನಮ್ಮ ಕರಾವಳಿಗಾರರಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಆ ಕೊನೆಯ 10 ಸೆಕೆಂಡಿನ ಓಟ ಅಂತ ಅನ್ನೋದು ಇಟ್ ಇಸ್ ಲಾಸ್ಟ್ ಪೀಕ್ ಎಕ್ಸೈಟ್ಮೆಂಟ್ ಅಷ್ಟೇ, ಅಂದ್ರೆ ಒರಿಜಿನಲ್ ಆಗಿ. ಆದ್ರೆ ಅದ್ರ ಹಿಂದೆ ಒಂದು ಕೋಣನ ಕಂಬಳ ಕತೆ ತಗೊಂಡೋಗಿ ನಿಲ್ಸೋದಕ್ಕೆ ಒಂದು 10 ವರ್ಷದ ಶ್ರಮ ಇರುತ್ತಲ್ಲ, ಅದು ನಮ್ಮ ಕಥೆಯ ಮುಖ್ಯವಾಗಿ ಬರುತ್ತೆ. ಒಂದು ಇನ್ನೊಂದು ಪ್ರಜ್ವಲ್ ಅವ್ರ ಪ್ರಿಪರೇಷನ್ ಅಂತಂದ್ರೆ, ಆ ವರ್ಡ್ ಇದೆಯಲ್ಲ, ದಟ್ಸ್ ಎಷ್ಟು ಎಕ್ಸೈಟಿಂಗ್ ಇದೆ. ನಿಮ್ಗೆ ನಾವು ಒಂದು ಕಂಬಳದಲ್ಲಿ ಶೂಟ್ ಮಾಡ್ತೀವಿ, ಕಟಪಾಡಿ ಅಂತ. ಆ ಕಟಪಾಡಿಯ ಕಂಬಳಕ್ಕೆ 180 ವರ್ಷದ ಇತಿಹಾಸ ಇದೆ. ಈಗ್ಲೂ ಕಟಪಾಡಿ ಕಂಬಳನ್ನ ಯಾರು ಶುರು ಮಾಡಿದ್ರು ಅವರೇ ಬಂದು ಶುರು ಮಾಡ್ಬೇಕು, ಇವ್ರ ಕೋಣಗಳೇ ಫಸ್ಟ್ ಇಳಿಬೇಕು, ಇವ್ರ ಕೋಣಗಳೇ ಕೊನೆಗಿಳಿಬೇಕು ಅನ್ನೋಷ್ಟು ಕಲ್ಚರ್ಡ್ ಆಗಿ, ಅಷ್ಟು ಅಥೆಂಟಿಕ್ ಆಗಿ ಮಾಡ್ತಾರೆ. ಆ ತರದ ಒಂದು ಕಂಬಳದ ಒಳಗಡೆ ಶೂಟ್ ಮಾಡುದು ಅಲ್ಲ, ಅದನ್ನ ವರ್ಲ್ಡ್ ನೋಡಿದಾಗ ಅದು ತಾನಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಇನ್ ದಟ್ ಟರ್ಮ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್. ಅವ್ರ ಡೆಡಿಕೇಶನ್ ಏನಿದೆ, ಅವರು ಅದನ್ನ ಪರ್ಸ್ಯೂ ಮಾಡಿದ ರೀತಿ, ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋರು ಆದ್ರೂ ಅದ್ರೊಳಗಡೆ ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಟ್ರಾವೆಲ್ ಮಾಡಿದ ರೀತಿ ಅಲ್ಲ, ಇಟ್ ಇಸ್ ವೆರಿ ಎಕ್ಸೈಟಿಂಗ್. ಅದನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಏನು ಅಂತಂದ್ರೆ, ಇದು ಪ್ರಾಣಿಗಳದ್ದೇ ಕಥೆ ಆಗಿರೋದ್ರಿಂದ ಅದನ್ನ ಅವ್ರಿಗೆ ಬೇಸಿಕ್ ಆಗಿ ಕನ್ವೆ ಮಾಡಿದ್ವಿ. ಇದು ಮನುಷ್ಯರ ಕಥೆ ಅಲ್ಲ, ಇದು ಪ್ರಾಣಿಗಳ ಪ್ರಪಂಚದಲ್ಲಿ ನಡೆಯುವ ಮನುಷ್ಯರ ಕಥೆ ಅಂತ. ಹಾಗಾಗಿ ವಿ ಹ್ಯಾವ್ ಅ ಲಿಟಲ್ ಬಿಟ್ ಆಫ್. ಆದ್ರೆ ನೀವು ನಂಬಲ್ಲ, ಪ್ರತಿ ನಮ್ಮ ಕಂಬಳದ ಅಥವಾ ಕೋಣಗಳ ಇನ್ವಾಲ್ವ್ಮೆಂಟ್ ಇರುವ ಶೂಟ್ ಅಲ್ಲೂ ಆಂಬ್ಯುಲೆನ್ಸ್ ಇತ್ತು, ಅನಿಮಲ್ ಡಾಕ್ಟರ್ ಇದ್ರು, ಅದ್ರ ಕೇರ್ ಟೇಕರ್ಗಳಿದ್ರು. ಆಮೇಲೆ ಕಂಬಳದವರು ಪರ್ಟಿಕ್ಯುಲರ್ ಆಗಿ ಅವರು ಮನುಷ್ಯರಿಗಿಂತ ಮಕ್ಕಳಿಗಿಂತ ಮನೆಯವ್ರಿಗಿಂತ ಚೆನ್ನಾಗಿ ಕೋಣಗಳನ್ನು ನೋಡ್ಕೋತಾರೆ. ಸೊ ಹಂಗಾಗಿ ಅವ್ರಿಗಿಂತ ಜಾಸ್ತಿ ಇನ್ಯಾರು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇದು ಎಲ್ಲ ಸಲಕರಣೆಗಳು, ಎಲ್ಲ ಅವರ ಸಲಹೆಗಳು ಎಲ್ಲವನ್ನ ಇಟ್ಕೊಂಡು ಶೂಟಿಂಗ್ ಮಾಡಿದ್ವಿ. ಈಗ ಯಕ್ಷಗಾನ ವೇಷವನ್ನ ಹಾಕಬೇಕು ಅನ್ನೋದಿರುತ್ತೆ. ಈಗ ಸಾಮಾನ್ಯವಾಗಿ ಯಾವುದಾದ್ರು ಸಿನಿಮಾ ತಗೊಂಡಾಗ, ಎಸ್ಪೆಷಲಿ ಇವಾಗ ಕಾಂತಾರ ಅಂತ ಬಂದಾಗ, ದೈವದ ಒಂದ್ ರೀತಿ ಕೂಗೋ ತರ ಕೂಗುವಂಥದ್ದು, ಆ ಸಿನಿಮಾ ರಿಲೀಸ್ ಆದ್ಮೇಲೆ ಆಗಿರುವಂಥದ್ದು, ಅದು ಮಾಡಬಾರ್ದು ಅನ್ನುವಂಥದ್ದು ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಬಂತು. ಈಗ ಯಾವ್ದಾದ್ರು ಒಂದು ಕರಗ ಅಂತ ಹೇಳಿದಾಗ ಅದು ತೊಡುವಂತಹ ಸಂದರ್ಭದಲ್ಲಿ ಅದರದ್ದೇ ಆದಂತಹ ಒಂದು ನೀತಿ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಇವಾಗ ನೀವು ಯಕ್ಷಗಾನಕ್ಕೂ ಕೂಡ ಅದು ಒಂದು ಕಲೆ ಆಗಿರೋದ್ರಿಂದ ಅದಕ್ಕೂ ಒಂದಷ್ಟು ನೀತಿ ನಿಯಮಗಳು ಇದ್ದೇ ಇರುತ್ತೆ. ಸೊ ಆ ಒಂದು ವೇಷವನ್ನ ಧರಿಸೋದಕ್ಕೆ ಅಂತ ಒಂದಷ್ಟು ತಯಾರಿ ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರು ಕಟ್ಟುಪಾಡುಗಳನ್ನ ಪಾಲಿಸುವಂತದ್ದು ಏನಾದ್ರು ಮಾಡ್ಕೊಂಡ್ ಬಂದ್ರ ಅಂತ? ಹೌದು, ಬಟ್ ಇದು ಯಕ್ಷಗಾನ ಒಂದು ಕಲೆ. ನಾವ್ ಹೇಳ್ತಿರೋದು ದೈವ ಎಲ್ಲ ಬಂದಾಗ ಅದು ರಿಲಿಜಿಯಸ್ ಆಗುತ್ತೆ, ದೇವರ ಬಗ್ಗೆ ಆಗುತ್ತೆ. ಯಕ್ಷಗಾನ ಕಲೆ ನಮ್ಮ ಕಥೆಗಳೇನಿದೆ, ಹಿಂದೆ ಬಂದಿರುವಂತ ಕಥೆಗಳನ್ನ ಹೇಳುವಂತ ಒಂದು ಕಲೆ ಅವ್ರದೇ ರೀತಿಯಲ್ಲಿ. ಬಟ್ ಖಂಡಿತವಾಗ್ಲೂ ಕಟ್ಟುಪಾಡುಗಳಿರುತ್ತೆ. ವೇಷ ಧರಿಸ್ಬೇಕಾದ್ರೆ ನೀವು ನಾನ್ ವೆಜ್ ತಿನ್ನೋ ಹಾಗಿಲ್ಲ, ವೇಷ ಹಾಕೊಂಡಾಗ ಇಲ್ಲ ವೇದಿಕೆ ಮೇಲೆ ಹೋಗ್ಬೇಕಾದ್ರೆ ನೀವು ಚಪ್ಪಲ್ ಹಾಕೊಳ್ಳೋ ಹಾಗಿಲ್ಲ.
ವೇಷ ಧರಿಸೋಕ್ ಮುಂಚೆ ಅದಕ್ಕೆ ಪೂಜೆ ಮಾಡ್ತೀವಿ, ಅದಕ್ಕೆ ನಮಸ್ಕಾರ ಮಾಡಿ ಹಾಕೊಂತೀವಿ. ಅದು ಯಾವುದಕ್ಕೆ ಅದು ಇರುತ್ತೆ. ಈಗ ನಮ್ದು ಒಂದು ಕಲೆ ಅಂತ ಹೇಳಿದಾಗ ನಾವು ಮೇಕಪ್ ಹಾಕೊಳ್ಳೋಕ್ ಮುಂಚೆ ಇಲ್ಲ ವ್ಯಾನಿಟಿಗೆ ಹೋದ ಕೂಡಲೇ ಮೊದಲು ಪೂಜೆ ಮಾಡ್ತೀವಿ, ಮೇಕಪ್ಗೆ ನಮಸ್ಕಾರ ಮಾಡ್ಕೊಂತೀವಿ. ಅದರಲ್ಲಿ ಇದ್ದಾಗ ಬೇರೆ ಏನು ನಮಗೆ ಥಾಟ್ಸ್ ಅದರಲ್ಲೇ ಇರುತ್ತೆ. ಬಟ್ ಎಸ್ಪೆಷಲಿ ಯಕ್ಷಗಾನದ ಈ ವೇಷ ಹಾಕೊಂಡಾಗ ಇಟ್ಸ್ ಸಮಥಿಂಗ್ ಎಲ್ಸ್. ಅಂಡ್ ಅದು ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕಿರೀಟ ಹಾಕೊಳ್ಳೋಕ್ ಮುಂಚೆ ನಮ್ಗೆ ಕೈ ಹೋಗುತ್ತೆ, ಅವ್ರು ಹೇಳೋರು ಹೇಗೆ ನಿಮ್ಗೆ ಗೊತ್ತಾ ಇದಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ. ಇಲ್ಲ ಅನಿಸ್ತು ನನಗೆ ಮಾಡ್ಬೇಕು ಅಂತ. ಬಟ್ ಖಂಡಿತವಾಗ್ಲೂ ತುಂಬಾ ಕಟ್ಟುಪಾಡುಗಳನ್ನ ಫಾಲೋ ಮಾಡ್ತಾ ಇರೋದು.